ಮಂದಿರಿಗೂ ಎಲ್ಲರಿಗೂ ನಾನು ವಂದಿಸುತ್ತಾ ವೇದಿಕೆ ಮೇಲೆ ಇವತ್ತು ಒಂದು ಟ್ಯಾಲೆಂಟ್ ಸ್ಟುಡಿಯೋ ಅಂತ ಹೇಳಿ ನಡೀತಾ ಇದೆ. ಅದು ಸಿರಾಜ್ ಅವರ 10 ವರ್ಷದ ಕನಸು ಅಂತೇಳಿ. ಯಾಕಂದರೆ ನಾನು ಸಿರಾಜ್ ಅವ್ರನ್ನ ರಿಯಲ್ ಆಗಿ ನೋಡಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ನೋಡಿರೋದು. ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ಅವ್ರ ಸಾಂಗ್ಸ್ ಎಲ್ಲ ನಾನು ನೋಡಿ ಮತ್ತು ಬೇರೆ ಕಡೆನೂ ಶೇರ್ ಮಾಡಿದ್ದೀನಿ. ತುಂಬಾ ಸಪೋರ್ಟ್ ಮಾಡಬೇಕು ಕಲಾವಿದರಿಗೆ. ಈಗ ಮಂಗಳಮುಖಿಯರು ಯಾಕೆ ಈ ಫಂಕ್ಷನಿಗೆ ಬಂದಿದ್ದಾರೆ ಅಂತೇಳಿ ತುಂಬ ಜನರಿಗೆಲ್ಲ ಪ್ರಶ್ನೆಗಳೆಲ್ಲ ಕಾಡ್ತಾ ಇರುತ್ತೆ. ಮಂಗಳಮುಖಿಯರು ಅಂತಂದಮೇಲೆ ನಮ್ಮ ಸಮುದಾಯದವರಿಗೆ ಯಾವುದು ಆರ್ಥಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿರ್ಬೋದು, ಎಲ್ಲದರಲ್ಲಿ ಕೂಡ ಹಿಂದುಳಿಸ್ತಾ ಇದ್ದಾರೆ. ಯಾಕಂದರೆ ನಮ್ಗೆ ಯಾವ ಅವಕಾಶಗಳು ಸಿಗ್ತಾ ಇಲ್ಲ. ಈಗ ನಮಗೂ ಒಂದು ಕಲೆ ಇದೆ, ಆ್ಯಕ್ಟಿಂಗ್ ಮಾಡ್ಬೋದು, ಒಂದು ಸಿಂಗಿಂಗ್ ಮಾಡಲಿಕ್ಕೆ ಪ್ರತಿಯೊಂದು ಕಲೆ ಇದೆ. ಆದರೆ ನಮಗೆ ಯಾರೂ ಅವಕಾಶಗಳು ಕೊಡ್ತಾ ಇಲ್ಲ. ಹಾಗಾಗಿ ನಾವು ಹಿಂದುಳ್ತಾ ಇದ್ದೀವಿ. ಅದರಂತೆಯೇ ಸಿರಾಜ್ ಅವರು ಕೂಡ ಇಷ್ಟು ದಿನ ಅವಕಾಶಗಳು ಯಾರು ಕೊಡಲಿಕ್ಕೆ ಮುಂದೆ ಬರಲಿಲ್ಲ. ಇಲ್ಲಿ ಗಣ್ಯ ವ್ಯಕ್ತಿಗಳು ಮಾತಾಡಿದರು, ನೀವೆಲ್ಲ ಇನ್ನು ಮುಂದೆ ಬರಬೇಕು, ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು. ಅವ್ರಿಗೆ ಯಾವಾಗಲೂ ಆ್ಯಡ್ಸಪ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಿರಾಜ್ ಅವ್ರ ಕಡೆಯಿಂದ. ಮತ್ತು ಅಂದರೆ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತ ಅಂದಮೇಲೆ ತುಳಿಯೋರು ಜಾಸ್ತಿ. ಹಾಗಾಗಿ ನಾನು ರಿಯಲ್ ಫ್ಯಾಕ್ಟ್ ನನ್ನದೇ ಆಗಿರ್ಬೋದು. ಯಾಕಂದರೆ ನಾನು ಕೂಡ ಒಬ್ಬರ ಪಾಪ ಅಂಥೇಳಿ ಬಂದು ಮನೆಗೆ ಅನ್ನ ಹಾಕಿರುವಂಥ ವ್ಯಕ್ತಿ ಲಾಸ್ಟ್ ಟೈಮ್ ನನ್ನ ಬಗ್ಗೆನೇ ಅಪಪ್ರಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಅವನ ಬಗ್ಗೆ ಎಲ್ಲ ತನಿಖೆ ಎಲ್ಲ ಮಾಡಿಸಿದ ಮೇಲೆ ಆಮೇಲೆ ಗೊತ್ತಾಗುತ್ತೆ ನಮ್ಮವರೇ ನಮ್ಮನ್ನು ತುಳಿತಾ ಇದ್ದಾರೆ ಅಂತೇಳಿ. ಪ್ರತಿಯೊಂದು ವಾಟ್ಸಪ್ ಮೆಸೇಜ್ ಆಗಿರ್ಬೋದು, ಕಾಲ್ ರೆಕಾರ್ಡ್ಸ್ ಆಗಿರ್ಬೋದು, ಪ್ರತಿಯೊಂದು ಚರ್ಚೆ ಮಾಡಿದಾಗ ನನ್ನ ಸಮುದಾಯದವರು 1-2 ಜನ ಕೆಲವು ವ್ಯಕ್ತಿಗಳು ನಮ್ಗೆ ಆಗ್ಲಾರ್ದ ವ್ಯಕ್ತಿಗಳು ಅವನಿಗೆ ಈ ಥರ ಅಪಪ್ರಚಾರ ಮಾಡು, ದುಡ್ಡು ಕೊಡ್ತೇನೆ ಅಂತೇಳಿ 25,000ಕ್ಕೆ ಡೀಲ್ ಬಗೆಹರಿಸಿದ್ರು. ಆ ಥರ ಡೀಲ್ ಬಗೆಹರಿಸ್ತಾರೆ. ಯಾವಾಗಲೂ ನಾವು ಜಾಗ್ರತೆ ಇರಬೇಕು. ಯಾಕಂದರೆ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ಅಂದ್ರ ಮೇಲೆ ಕಲ್ಲು ಮುಳ್ಳು 1000 ಸಿಗ್ತವೆ. ಅದನ್ನು ದಾಟ್ಕೊಂಡೆ ಮುಂದೆ ಹೋದರೆ ಮಾತ್ರನೇ ಸಾಧನೆಗೆ ಒಂದು ಬೆಲೆ ಸಿಗುತ್ತೆ. ನನ್ನ ಮಾತಿನಿಂದ ಯಾರಿಗಾದರೂ ಬೇಸರ ಆದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಸಿರಾಜ್ ಅವರು ಮತ್ತು ಸಿರಾಜ್ ಅವ್ರ ಕುಟುಂಬಕ್ಕೂ ನಾವು ಯಾವಾಗಲೂ ಕೂಡ ಸೋಷಿಯಲ್ ಮೀಡಿಯಾದಿಂದ ನನ್ನ ಕೈದಾದಷ್ಟು ನಾನು ಸಹಾಯ ಮಾಡಲಿಕ್ಕೆ ಯಾವಾಗಲೂ ಸಿದ್ಧವಾಗಿರ್ತೇನೆ. ಥ್ಯಾಂಕ್ ಯು ಸೋ ಮಚ್.